ಈ ಥರದ ಎಳ್ಳುಂಡೆ ಗಟ್ಟಿಯಾಗೋದಿಲ್ಲ, ಹಲ್ಲಿನಲ್ಲಿ ಅಂಟ್ಕೊಳ್ಳೋದಿಲ್ಲ, ಒಣಗಿದ ಥರ ಇರೋದಿಲ್ಲ. ತುಂಬಾ ಸಾಫ್ಟ್ ಆಗಿರುವಂಥ ಎಳ್ಳುಂಡೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇವತ್ತು ನಾನು ನಿಮಗಾಗಿ ತಂದಿದ್ದೀನಿ ಮಕರ ಸಂಕ್ರಾಂತಿ ಸ್ಪೆಷಲ್, ಎಲ್ಲರ ಮನೆಯಲ್ಲೂ ಮಾಡುವಂಥ ಅಥವಾ ಮಾರ್ಕೆಟ್ನಿಂದ ತರುವಂಥ ಎಳ್ಳುಂಡೆಯನ್ನು ಮನೆಯಲ್ಲೇ ಮಾಡಿಕೊಂಡ್ರೆ ಗಟ್ಟಿ ಆಯಿತು, ಇಲ್ಲಾಂದರೆ ಪರ್ಫೆಕ್ಟಾಗಿ ಬರೋದಿಲ್ಲ ಅನ್ನೋ ಸಮಸ್ಯೆ. ಆದರೆ ಇವತ್ತು ನಾನು ಮಾಡುವ ರೆಸಿಪಿಯಲ್ಲಿ ಆ ಥರದ ಯಾವ ಪ್ರಾಬ್ಲಮ್ಮು ಇರಲ್ಲ. ತುಂಬಾ ಟೇಸ್ಟಿಯಾಗಿರುವಂಥ, ತುಂಬಾ ಹೆಲ್ದಿಯಾಗಿರುವಂಥ ಮತ್ತು ತುಂಬ ಈಸಿ ಕೂಡ ಆಗಿರುವಂಥ ಎಳ್ಳುಂಡೆಯನ್ನು ಮನೆಯಲ್ಲೇ ಮಾಡ್ಕೊಳ್ಬೋದು. ಹಾಯ್ ಫ್ರೆಂಡ್ಸ್, ನಾನು ಪದ್ಮಾಸ್ ಕಿಚನ್ನಲ್ಲಿ ನಿಮಗೆ ಸ್ವಾಗತ. ಎಳ್ಳುಂಡೆ ಮಾಡೋದಕ್ಕೆ ನಾನಿಲ್ಲಿ ತೊಗೊಂಡಿದ್ದೀನಿ 300 ಗ್ರಾಮ್ ಆಗುವಷ್ಟು ಬೆಲ್ಲ, 300 ಗ್ರಾಮ್ ಆಗುವಷ್ಟು ಎಳ್ಳು, 1 ಚಮಚದಷ್ಟು ತುಪ್ಪ ಮತ್ತು ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿಯನ್ನು ತೊಗೊಂಡಿದ್ದೀನಿ. ಮೊದಲಿಗೆ ಎಳ್ಳನ್ನು ನಾವು ಸಣ್ಣ ಉರಿಯಲ್ಲಿ ಹುರಿದುಕೊಳ್ಳೋಣ. ಸ್ವಲ್ಪ ಕಲರ್ ಚೇಂಜ್ ಆಗುವ ತನಕ ದೊಡ್ಡ ಉರಿಯಲ್ಲಿ ಹುರ್ಕೊಂಡ್ರೆ ಎಳ್ಳು ಕಹಿ ಆಗಿಬಿಡುತ್ತೆ, ಎಳ್ಳುಂಡೆ ಚೆನ್ನಾಗಿ ಬರಲ್ಲ, ತಿನ್ನೋದಕ್ಕೂ ಕೂಡ ಚೆನ್ನಾಗಿರಲ್ಲ. ಹಾಗಾಗಿ ನಾವು ಸಣ್ಣ ಉರಿಯಲ್ಲಿ ಹುರ್ಕೊಳ್ಬೇಕು. ಈ ಮಧ್ಯೆ ನನ್ನದೊಂದು ಸಣ್ಣ ರಿಕ್ವೆಸ್ಟ್ ಸ್ನೇಹಿತರೆ, ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಕೂಡ ಮಾಡಿ, ಹೆಚ್ಚು ಶೇರ್ ಮಾಡಿ. ಈಗ ಎಳ್ಳಿನ ಕಲರ್ ಚೇಂಜ್ ಆಗಿದೆ, ಇಷ್ಟ ಆದರೆ ಸಾಕು. ಈಗ ಇದನ್ನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದನ್ನು ಹಾಗೆ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ. ಈಗ ಅದೇ ಕಡೆಯನ್ನು ಮತ್ತೆ ಸ್ಟವ್ ಮೇಲಿಟ್ಟು ಸ್ಟವ್ ಆನ್ ಮಾಡಿದ್ದೀನಿ. 1 ಚಮಚ ತುಪ್ಪವನ್ನು ತೊಗೊಂಡಿದ್ದೀವಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ಅದಕ್ಕೆ ಹುಡಿ ಮಾಡಿಟ್ಕೊಂಡಿರುವಂಥ ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ. ಬೆಲ್ಲವನ್ನು ಹುಡಿ ಮಾಡಿಟ್ಕೊಂಡ್ರೆ ಬೇಗ ಕರಗುತ್ತೆ. ದೊಡ್ಡ ದೊಡ್ಡ ಪೀಸ್ಗಳನ್ನು ಹಾಕ್ಕೊಂಡ್ರೆ ಬೆಲ್ಲ ಕರಗುವ ತನಕ ಬೆಲ್ಲದ ಕಲರ್ ಚೇಂಜ್ ಆಗುತ್ತೆ ಮತ್ತು ಕಹಿ ಆಗಿಬಿಡುತ್ತೆ. ಹಾಗಾಗಿ ಬೆಲ್ಲವನ್ನು ಪುಡಿ ಮಾಡಿಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಬೆಲ್ಲ ಬೇಗ ಕರಗಿಬಿಡುತ್ತೆ. ಇದಕ್ಕೆ 2 ಚಮಚದಷ್ಟು ನೀರನ್ನು ಸೇರಿಸಿ ಇದನ್ನು ಕರಗಿಸ್ಕೊಳ್ತಾ ಇದ್ದೀನಿ. ಬೆಲ್ಲ ಬೇಗ ಕರಗಲಿ ಅಂತ 2 ಚಮಚ ನೀರನ್ನು ಸೇರಿಸಿದ್ದೀನಿ. ಈಗ ಬೆಲ್ಲ ಕರಗಿದೆ. ಈಗ ಈ ಬೆಲ್ಲವನ್ನು ಸಣ್ಣ ಉರಿಯಲ್ಲಿ ಕುದಿಯೋದಕ್ಕೆ ಬಿಟ್ಟು ನಾವು ಒಂದು ಸಣ್ಣ ಕೆಲಸವನ್ನು ಮಾಡ್ಕೊಳ್ಳೋಣ. ಅಂದರೆ ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪವನ್ನು ಸವರಿ ಇಡ್ತಾ ಇದ್ದೀನಿ. ಮಾರ್ಕೆಟ್ನಲ್ಲಿ ಎಳ್ಳುಂಡೆ ಸ್ಮೂತ್ ಆಗೋದಕ್ಕೆ ಏನೋ ಒಂದು ಸೀಕ್ರೆಟ್ ವಸ್ತುವನ್ನು ಹಾಕ್ತಾರೆ. ನಾವು ಕೂಡ ಅದನ್ನು ಇವತ್ತು ಹಾಕ್ಕೊಳ್ಳೋಣ. ಏನಂತ ಮತ್ತೆ ತೋರಿಸ್ತೀನಿ ಸ್ನೇಹಿತರೆ. ನೋಡಿ, ಈಗ ಬೆಲ್ಲ ಕುದೀತಾ ಇದೆ, ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಇನ್ನೂ ಸ್ವಲ್ಪ ಕುದಿಬೇಕು. ಹಾಗಾಗಿ ಇದನ್ನು ಹೀಗೆ ತಿರುಗಿಸ್ಕೊಳ್ಳೋಣ. ಬೆಲ್ಲ ಚೆನ್ನಾಗಿ ಪಾಕ ಆದರೆ ಎಳ್ಳುಂಡೆ ಕೂಡ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಪಾಕ ಆಗಿಲ್ಲ ಅಂದರೆ ಎಳ್ಳುಂಡೆ ಶೇಪ್ ಬರಲ್ಲ, ಉಂಡೆ ಸರಿಯಾಗಿ ಬರಲ್ಲ. ಹಾಗೆ ನಾವು ಪಾಕವನ್ನು ಚೆನ್ನಾಗಿ ಮಾಡ್ಕೊಳ್ಬೇಕು. ಬೆಲ್ಲ ಕರಗಿಸುವಾಗ 1 ಚಮಚ ತುಪ್ಪವನ್ನು ಸೇರಿಸ್ಕೊಳ್ಳೋದ್ರಿಂದ ಎಳ್ಳುಂಡೆ ತುಂಬ ಶೈನ್ ಆಗಿರುತ್ತೆ ಮತ್ತು ಸಾಫ್ಟ್ ಆಗಿರುತ್ತೆ. ಹಾಗಾಗಿ ನಾನು ತುಪ್ಪವನ್ನು ಸೇರಿಸ್ಕೊಂಡಿದ್ದೀನಿ. ಈಗ ನಾವು ಪಾಕವನ್ನು ಚೆಕ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ನೀರಿಗೆ ಒಂದು ಸ್ವಲ್ಪ ಪಾಕವನ್ನು ಬಿಟ್ಟು ಈ ರೀತಿಯಾಗಿ ತೆಗೆದು ನೋಡಿದರೆ ಅದು ಕರಗೋದಿಲ್ಲ. ಈ ರೀತಿಯಾಗಿ ಅಂಟಂಟಾಗಿದೆ. ಇಷ್ಟ ಆದರೆ ಸಾಕು, ನಮಗೆ ಗ್ಲಾಸ್ ಟೈಪ್ ಏನು ಬೇಕಾಗಿಲ್ಲ. ಇದಕ್ಕಿಂತ ಜಾಸ್ತಿ ಕುದಿಸ್ಕೊಂಡ್ರೆ ಎಳ್ಳುಂಡೆ ಗಟ್ಟಿಯಾಗುತ್ತೆ ಮತ್ತು ಕಹಿ ಆಗಿಬಿಡುತ್ತೆ. ಇದೇ ಸ್ಟೇಜಲ್ಲಿ ನಾವೀಗ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಳ್ಳೋಣ. ಏಲಕ್ಕಿ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಸೇರಿಸಿ ಈಗ ನಾವು ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಎಳ್ಳುಂಡೆ ಸಾಫ್ಟ್ ಆಗೋದಕ್ಕೆ. ಅದೇನಪ್ಪ ಅಂದರೆ 2 ಪಿಂಚ್ ಆಗುವಷ್ಟು ಅಡಿಗೆ ಸೋಡಾವನ್ನು ಸೇರಿಸ್ತಾ ಇದ್ದೀನಿ. 2 ಪಿಂಚ್ ಆಗುವಷ್ಟು. ಇದರಿಂದ ಎಳ್ಳುಂಡೆ ಸಾಫ್ಟ್ ಆಗುತ್ತೆ. ಇದು ಆಪ್ಷನಲ್ ಸ್ನೇಹಿತರೆ, ನಿಮಗೆ ಬೇಕಿದ್ದರೆ ಸೇರಿಸ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹಾಗೇನೂ ಕೂಡ ಎಳ್ಳುಂಡೆ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಎಳ್ಳನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟವನ್ನು ಆಫ್ ಮಾಡ್ಕೊಳ್ಬೋದು. ಸ್ಟವನ್ನು ಆಫ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಸ್ನೇಹಿತರೆ, ತುಂಬಾ ಈಸಿಯಾಗಿ ಎಳ್ಳುಂಡೆಯನ್ನು ಮನೆಯಲ್ಲೇ ಮಾಡ್ಕೊಳ್ಬೋದು. ನೀವು ಕೂಡ ಇದೇ ರೀತಿ ಒಮ್ಮೆ ಮಾಡಿ ನೋಡಿ. ಈಗ ಎಳ್ಳು ಮತ್ತು ಬೆಲ್ಲದ ಪಾಕ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದನ್ನು ನಾನು ತುಪ್ಪವನ್ನು ಸವರ್ಕೊಂಡಿದ್ದೇನಲ್ಲ ಆ ಪ್ಲೇಟಿಗೆ ಸ್ವಲ್ಪ ಸ್ವಲ್ಪವೇ ಪಾರ್ಟನ್ನು ಹಾಕ್ತಾಯಿದ್ದೀನಿ. ಉಂಡೆ ಮಾಡೋದಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪ ಪಾರ್ಟನ್ನೇ
ಹಾಕಿ ಇಟ್ಕೊಂಡ್ರೆ ಬೇಗ ಬೇಗ ಬಿಸಿ ಬಿಸಿ ಇರುವಾಗಲೇ ಉಂಡೆ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಗಟ್ಟಿ ಆಗಿಬಿಡುತ್ತೆ. ಈ ರೀತಿಯಾಗಿ ಒಂದು 2 ಪ್ಲೇಟಿಗೂ ಕೂಡ ಹಾಗೆ ಹಾಕಿಟ್ಕೊಂಡ್ರೆ ಬೇಗ ಬೇಗ ಆಗುತ್ತೆ. ತುಂಬಾ ಬಿಸಿ ಇದೆ. ಕೈಗೆ ಸ್ವಲ್ಪ ತುಪ್ಪವನ್ನು ಸವರಿ ಇದನ್ನು ಬೇಗ ಬೇಗ ಉಂಡೆ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಸ್ವಲ್ಪ ಉಂಡೆ ಮಾಡಿ ಇಟ್ಕೊಂಡ್ರೆ 2ನೇ ಸಲ ಅದೇ ಉಂಡೆಯನ್ನು ಶೇಪ್ ಕೊಡ್ಬೋದು. ಹಾಗಾಗಿ ಬಿಸಿ ಬಿಸಿ ಇರುವಾಗಲೇ ಉಂಡೆಯನ್ನು ಪಟ ಅಂತ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ನೋಡಿ ಸ್ನೇಹಿತರೆ, ಹಾಗೆ ಎಲ್ಲವನ್ನು ಕೂಡ ನಾನು ಉಂಡೆಗಳನ್ನು ಮಾಡ್ತಾಯಿದ್ದೀನಿ. ನೀವು ಉಂಡೆ ಮಾಡ್ತಾ ಕಡಾಯಲ್ಲಿರುವ ಪಾಕ ಸ್ವಲ್ಪ ಗಟ್ಟಿ ಆಯಿತು ಅಂದರೆ, ಉಂಡೆ ಮಾಡೋಕ್ಕಾಗಲ್ಲ ಅಂದರೆ ಮತ್ತೆ ಸ್ವಲ್ಪ ಸ್ಟವನ್ನು ಆನ್ ಮಾಡಿ ಅದನ್ನು ಸ್ವಲ್ಪ ಬಿಸಿ ಮಾಡಿದರೆ ಕರಗಿಬಿಡುತ್ತೆ, ಸ್ಮೂತ್ ಆಗುತ್ತೆ. ಆಗ ಮತ್ತೆ ಉಂಡೆಗಳನ್ನು ಮಾಡ್ಕೊಳ್ಬೋದು. ನೋಡಿ ಈ ರೀತಿಯಾಗಿ ನಾನು ಅದೇ ಉಂಡೆಯನ್ನು ಮತ್ತೆ ಶೇಪ್ ಕೊಡ್ತಾಯಿದ್ದೀನಿ ಗಟ್ಟಿ ಆಗೋ ತನಕ. ಗಟ್ಟಿಯಾದ ನಂತರ ಅದು ಶೇಪ್ ಚೇಂಜ್ ಆಗೋಲ್ಲ. ನೋಡಿ ಮೊದಲು ಮಾಡಿಟ್ಕೊಂಡಿರುವ ಉಂಡೆ ಶೇಪ್ ಚೇಂಜ್ ಆಗಿದೆ, ಅದನ್ನು ವಾಪಸ್ ಶೇಪ್ ಕೊಡ್ತಾಯಿದ್ದೀನಿ ಈ ರೀತಿಯಾಗಿ. ಹೀಗೆ ನೀವು ಕೂಡ 2 ಸಲ ಉಂಡೆಗೆ ಶೇಪ್ ಕೊಟ್ಟರೆ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ. ಒಬ್ಬರೇ ಇದ್ದರೆ ಸ್ವಲ್ಪ ಲೇಟ್ ಆಗುತ್ತೆ, ಪಟ ಅಂತ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಯಾರಾದರೂ ಹೆಲ್ಪ್ ಮಾಡೋರಿದ್ದರೆ ಬೇಗ ಆಗಿಬಿಡುತ್ತೆ. ಈ ರೀತಿಯಾಗಿ ಎಲ್ಲವನ್ನು ಕೂಡ ಮಾಡ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ. ನೋಡಿ ವಾವ್, ತುಂಬಾ ಚೆನ್ನಾಗಿದೆ, ತುಂಬಾ ಶೈನಿಯಾಗಿ ಬಂದಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಇದೇ ರೀತಿ ನೀವು ಕೂಡ ಈ ವರ್ಷದ ಮಕರ ಸಂಕ್ರಾಂತಿಗೆ ಮನೆಯಲ್ಲೇ ಎಳ್ಳುಂಡೆಯನ್ನು ಮಾಡಿಕೊಳ್ಳಿ. ಇವತ್ತಿನ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.